ನಮಸ್ಕಾರ. ನಮಸ್ಕಾರ ಅಣ್ಣ. ಇದು ಪ್ರತಿಯೊಬ್ಬರಿಗೆ ಈಗ ಎಣ್ಣೆ ಹುಡ್ತಾ ಇದ್ದಾವ ಅಂಥವ್ರಿಗೆ ಗಂಡು ಮಕ್ಕಳು ಆಗುವಂಥದ್ದು ಏನಾದ್ರೂ ನಿನ್ನ ಹತ್ರ ಔಷಧಿ ಇದೆಯಾ? ಅದಪ್ಪ, ಇವಾಗ ಫಸ್ಟ್ ಹೆಣ್ಣು ಹುಡ್ತದ, ಸೆಕೆಂಡ್ ಹೆಣ್ಣು ಹುಡ್ತದ, ಹೌದಾ? ಮೂರನೇದಕ್ಕೆ ಒಂದು ಗಂಡು ಬೇಕಂತ ಪ್ರತಿಯೊಬ್ಬ ತಂದೆ ತಾಯಿಗೆ ಆಸೆ ಇದೆ. ಹೌದಣ್ಣ. ಹೌದಾ? ಹೌದಾ? ಅವರು ಕೆಲವು ಮಂದಿಗೆ ಗೊತ್ತಿಲ್ಲ, ಹೌದು. ಅದು ಗಂಡು ಬೇಕಿದ್ರೆ ನನ್ನ ಹತ್ರ ಔಷಧಿ ಸಿಗ್ತದೆ. ಎಂತ ತಗೋಬೇಕಪ್ಪ ಅಂದ್ರೆ ಅದನ್ನ ಒಂದು ಹೆಣ್ಮಗಳನ್ನ ಪ್ರೆಗ್ನೆಂಟ್ ಆತಾಳಲ್ಲ, ಹೌದಾ? 1 ತಿಂಗಳ 2 ತಿಂಗಳದಾಗ 1 ತಿಂಗಳದಾಗ ತಗೋಬಹುದು, 2 ತಿಂಗಳ ತಗೋಬಹುದು, 2.5 ತಿಂಗಳದಾಗ ತಗೋಬಹುದು, 1.5 ತಿಂಗಳದಾಗ ತಗೋಬಹುದು. 3 ತಿಂಗಳ ಒಳಗಡೆ ಔಷಧಿ ತಗೋಬೇಕದ. ಆಕಳಾಲ್ ತರಬೇಕು. ಆಕಳಾಲು ಮಗುವನ್ ಇರ್ತದಲ್ಲ ಅದು ಕರ, ಅದು ಓರಿಗಾರನೇ ಇರ್ಬೇಕು. ಆ ಓರಿಗಾಲು ಹಾಲು ತರಬೇಕು. 1 ಲೀಟ್ರ್ ತಂದು ಕೊಟ್ರೆ ಒಂದು ಸಂಡೆನೇ ಇಲ್ಲ ಗುರುವಾರನ ಔಷಧಿ ಕೊಡ್ತೀವಿ. ಅದು ಔಷಧಿ ಕುಡಿದು ಹೋಗಿಬಿಟ್ರೆ ಕಂಪಲ್ಸರಿ ಗಂಡ ಆಗ್ತದೆ. ಆದ್ರೆ ಔಷಧಿ ಕುಡಿದು ಹೋದ ದಿನಲೇಸಿ 21 ದಿನ ಹನುಮಂತ ದೇವ್ರ ಗುಡಿಗೆ ಹೋಗ್ಬೇಕು. ಕಂಪಲ್ಸರಿ ಹೋಗ್ಬೇಕು. ಬರೀ ಔಷಧಿ ಕುಡಿದು ಹೋದ್ರೆ ಗಂಡ ಆಗಲ್ಲ. ಕಂಪಲ್ಸರಿ ಹನುಮಂತ ದೇವ್ರ ಗುಡಿಗೆ ಹೋಗ್ಬೇಕು. ಊದಿನ ಕಡ್ಡಿ ಸಕ್ರಿ ತಗೋಬೇಕು. ವಸ್ತುಲಿಂದ ಆಡ್ತವಲ್ಲ, ಆಂಜನೇಯ ಗಂಡುಟ್ಲಪ್ಪ, ಆಂಜನೇಯ ಗಂಡುಟ್ಲಪ್ಪ, ಆಂಜನೇಯ ಗಂಡುಟ್ಲಪ್ಪ ಅಂದಕ ಅಂತ ಆಂಜನೇಯನ ಗುಡಿಗೆ ಹೋಗ್ಬೇಕು. ಹೋಗಿ ಹನುಮಂತ ದೇವ್ರ ಗುಡಿ ಆಲ್ಗಂಬಕ್ಕೆ 5 ಸುತ್ತು ತಿರುಗಿ ಅಲ್ಲಿ ದೀಪ ಹಾಕಿ ಊದಿನ ಕಡ್ಡಿ ಸಕ್ರಿ ಮುಡಿಸಿ ಆಂಜನೇಯ ಗಂಡುಟ್ಲಪ್ಪ ನನಗಂತ ನಮಸ್ಕಾರ ಮಾಡಿ ಹಿಂಗೆ ಸತತ 21 ದಿನ ಮುಗಿಸ್ಬೇಕು ಅವ್ರು. ಅದರಲ್ಲಿ 1 ದಿನ ಕೂಡ ಮಿಸ್ ಮಾಡಿದ್ರೆ ನಾವು ಜವಾಬ್ದಾರಿ ಅಲ್ಲ, ಗಂಡ ಹೆಣ್ಣ ಆಗ್ಬೋದು. ಅದಕ್ಕೆ ಕಂಪಲ್ಸರಿ 21 ದಿನ ಸತ್ತಲಿಗೆ ಹೋಗ್ಬಾರ್ದು. ಹೆಣ್ಮಕ್ಳು ದೊಡ್ಡ ಮನುಷ್ಯರ ಹತ್ರಲ್ಲ, ಅಲ್ಲಿಗೆ ಹೋಗ್ಬಾರ್ದು. ಇಂಥವೆಲ್ಲ ಕೆಲವೊಂದು ಯಾರನ್ನ ಡೆಲಿವರಿ ಆಗಿರ್ತಲ್ಲ ಅಂತಲ್ಲಿಗೆ ಹೋಗ್ಬಾರ್ದು. ಈ ಮುಡ್ಚೆಟ್ಟಾಗಂತ ಕೆಲಸದಲ್ಲಿ ಅವ್ರು 21 ದಿನ ತಾನು ಹೋಗೇಬಾರ್ದು. ಕಂಪಲ್ಸರಿ ನಾನು ಆಂಜನೇಯನ ಗುಡಿನೇ ಗುಡಿ ಅಂದಂಗ ತಿರ್ಬೇಕು. 21 ದಿನ ಹಾಸಿಗೆ ಪತ್ತೆ ಮಾಡ್ಬೇಕು. ಕುಡಿಯಂಗಿಲ್ಲ, ಮಾಂಸ ತಿನ್ನಂಗಿಲ್ಲ, ಇವೆಲ್ಲ ಪತ್ತೆ ಮಾಡ್ಬೇಕು ಅವ್ರು. ಕೆಲವೊಂದು ಪತ್ತೆಗಳು ಇವೆಲ್ಲ ಪತ್ತೆ ಮಾಡಬೇಕು ಅವ್ರು. ಈ ಬರೀ ಆಂಜನೇಯನ ಗುಡಿಗೆ ಮುಂಜಾನೆ ತಿರುಗಿದೆ ರಾತ್ರಿ ಎಲ್ಲ ಮಾಡ್ಕೊಂಡು ನಡೆಯಲ್ಲ. ಅದು ಕಟ್ಟಾಗಿ ಶ್ರದ್ಧೆಯಿಂದ ಆಂಜನೇಯನ ಗುಡಿ ಹೋಗಿ ಔಷಧಿ ಕುಡಿದ ಮೇಲೆ ಕಂಪಲ್ಸರಿ 21 ದಿನ ಹನುಮಂತ ದೇವ್ರ ಗುಡಿ ಯಾರು ತಿರ್ತಾರೋ ಅವ್ರ ಮನೆ ಗಂಡು ಮಗು ಗ್ಯಾರಂಟಿ ಇರ್ತದೆ. ಯಾರು ಇವೆಲ್ಲ ಮಾಡೋದಲ್ಲೋ ಅವ್ರಿಗೆ ಹೆಣ್ಣು ಮುಟ್ತಾವ. ನೀನ್ ಕಂಪಲ್ಸರಿ ಮಾಡೇಬೇಕು. ಮಾಡಲಿಲ್ಲ ಅಂತಂದ್ರೆ ನಾನೆಲ್ಲಿ ಜವಾಬ್ದಾರಿ ಹಾಕಾಗ್ತದೆ. ಕಂಪಲ್ಸರಿ ಮಾಡಿ ನಿನ್ ಮನೆ ಮಗಿರ್ತದ. ನನ್ನ ಕೈ ಮೇಲೆ ಕಂಪಲ್ಸರಿ ಮಾಡಿದವ್ರಿಗೆ ಇಲ್ಲಿಗೆ 80 ಮಂದಿ ಗಂಡಾಗ್ಯಾವ. 80 ಮಂದಿ ಎಲ್ಲ ಇರಲ್ಲ, 80 ಮಂದಿ ಗಂಡು ಹುಟ್ಟ್ಯಾವ. ಅದ್ರ ಒಳಗಡೆ ಫೇಲ್ ಆಗಿಲ್ಲ ಅಂತ ನಾ ಹೇಳಕತ್ತಿಲ್ಲ. ಯಾರ್ಯಾರು ಈ ತರ ನಾ ಹೇಳಿದ್ನಲ್ಲ, ಹಾಸಿಗೆ ಪತ್ತೆ ಮಾಡ್ಬೇಕು, ಕುಡಿಬಾರ್ದು, ತಿನ್ಬಾರ್ದು, ಸತ್ತಲಿಗೆ ಹೋಗ್ಬಾರ್ದು, ಇಂಥವೆಲ್ಲ ನಮ್ ಬೆಲೆ ಕೇಳ್ಕೊಂಡು ಹೋಗಿನು ಅವ್ರು ಕೆಲವೊಬ್ರು ನಾವ್ ಹೇಳ್ದಂಗ್ ಮಾಡಿರಲ್ಲ. ಅಂತವ್ರಿಗೆ ನಮ್ ಕೈ ಮೇಲೆ ಒಂದು 80 ಗಂಡಿನಾಗ 5 ಫೇಲ್ ಆಗ್ಯಾವ, ಒಂದ್ 5-6 ಫೇಲ್ ಆಗ್ಯಾವ. ಹುಟ್ಟ್ಯಾವ್ರಿಗೆ ಯಾಕಂದ್ರೆ ಅವ್ರು ಮಾಡಿಲ್ಲ, ಅವ್ರಿಗೆ ಹುಟ್ಟಿಲ್ಲ. ಕೆಲವೊಂದು ನಿಯಮಗಳನ್ನ ಪಾಲಿಸಿಲ್ಲ. ಇವಾಗ 1 ರೂಪಾಯಿದಾಗ 90% ಗಂಡ ಆತಾವಪ್ಪ. 5% ಹೆಣ್ಣಾದ್ರೆ ಅದು ಫೇಲಲ್ಲ, ಸಕ್ಸೆಸ್ ಅದು. 100ಕ್ಕೆ 100 1 ರೂಪಾಯಿದ 100% ಹೆಣ್ಣಾಗಿ 10% 5% ಗಂಡ ಆದ್ರೆ ನನ್ನ ಔಷಧಿ ಫೇಲು, ನಾನು ಹೇಳೋದು ಫೇಲು. 100ಕ್ಕೆ 100 ಪಾಸ್ ಆತಾವ, 5-6 ಫೇಲ್ ಆತಾವ ಅಂದ್ರೆ ಅವ್ರು ಮಾಡಲ್ಲ. ನಾವ್ ಕೇಳ್ಕೊಂಡು ಹೋಗ್ತಾರ, ಅವ್ರು ಮಾಡಲ್ಲ, ನಾನೇನ್ ಮಾಡಕ್ಕಾಗ್ತದೆ? ಹೌದಿಲ್ಲ, ನಾವ್ ಹಿಂಗ್ ಹೋಗಿ ಮಾಡ್ರಪ್ಪ ಅಂತ ತಿಳಿಸ್ಬೇಕಾಗ್ತದೆ. ನೀವ್ ಹೇಳೋದೊಂದು ಮಾಡ್ಬೇಕು. ಅವ್ರಿಗೆ ಗಂಡು ಬೇಕಾಗಿತ್ತಂದ್ರ ನೋಡಪ್ಪ, ಕಂಪಲ್ಸರಿ ಅವ್ರು 100ಕ್ಕೆ 100 ಗ್ಯಾರಂಟಿ ಮಾಡ್ತಾರ. ಯಾರಿಗೆ ಮನಸ್ಥಿತಿ ಆತದೋ ಬಿಡ್ತದೋ ಅಂತ ಒಂದಿನ ಮಾಡಿದೆ, ಒಂದಿನ ಬಿಟ್ಟೆ ಅಂದ್ರೆ ಅವ್ರದಷ್ಟೇ ಅದು ಜೀವನ. ನನ್ನ ಕೈ ಮ್ಯಾಗ ನೋಡಪ್ಪ 80 ಮಂದಿ ನಾನು ಹೇಳಿದಂಗೆ ಯಾರು ಕೇಳ್ಯಾರ ಅವ್ರಿಗೆ ಮನೆ ಗಂಡು ಮಗು 100ಕ್ಕೆ 100 ಅವ್ರ ಮನೆಗೆ ಆಡಕತ್ತೇವೆ. ಒಂದು ಬಾಂಬೆ, ಬೆಂಗಳೂರು ಸುತ್ತ ಹಳೆಯವರೆಲ್ಲ ಬಂದು ಕುಡ್ದೋಗ್ಯಾರ. ಆದ್ರೆ ನಂದು ಪ್ರಚಾರಕ್ಕಿಲ್ಲ, ಹಂಗಾಗಿ ಯಾರಿಗೂ ಗೊತ್ತಿಲ್ಲ. ಇತ್ತೀಚೆಗೆಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಾಗ ಏನ್ ಬರಕೈತಿವಲ್ಲ, ಇವಾಗ ಪ್ರಚಾರ ಆಗ್ಯದ, ಎಲ್ಲ ಜನ ಬರಕೈತಾರ, ಕುಡಿಯಕೈತಾರ. ಕಂಪಲ್ಸರಿ 100ಕ್ಕೆ 100 ಗಂಡು ಮಕ್ಳು ಹಾಕೈತೇವ.